ನೋಡಿ ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ನಾನು ಒಂದು ಹಾರ್ವೆಸ್ಟ್ ಮಾಡ್ಕೊಂಬಂದೆ. ಸೊ ಫ್ಲವರ್ಸ್ ಲೈಕ್ ಕಾಲಿಫ್ಲವರ್ ಯಾವ ಥರ ಇದೆ ಅಂತ. ಸೊ ನೀವು ಡೈರೆಕ್ಟಾಗೆ ನೀವು ಇಲ್ಲಿ ಬಂದರೆ ನೀವೇ ನಿಮ್ಗೆ ಯಾವ್ದು ಬೇಕೋ ಅದೇ ಕಾಲಿಫ್ಲವರ್ ನೀವು ತೊಗೋಬೋದು. ಇನ್ ಕೇಸ್ ನಿಮ್ಗೆ ಹಾರ್ವೆಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಫ್ರೆಂಡ್ ಹರಿನಾಥ್ ರೆಡ್ಡಿ ಅವರೇ ಮಾಡಿಕೊಡ್ತಾರೆ. ನೀವು ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೋಬೋದು. ಸೊ ಇಲ್ಲೇನು ಅದೇ ಥರ ಇವರು ನಿಮ್ಗೆ ಯಾವ್ದು ಬೇಕೋ ಅದು ಕೊಡೋದು ಆ ಥರದ್ದು ಏನಿಲ್ಲ. ಸೊ ವಾಟ್ ಎವರ್ ನೀವೇನು ಲೈಕ್ ಮಾಡ್ತೀರಾ ಸೊ ಅದನ್ನೇ ನೀವು ತೊಗೋಬೋದು. ಸೊ ನೋಡಿ, ಇದು ಆ್ಯಕ್ಚುಲಿ ಇನ್ನೂ ಡಿಫ್ರೆಂಟ್ ವೆರೈಟಿ ಫ್ರೂಟ್ಸ್ ಇದಾಕಿದ್ದಾರೆ. ಅಂದರೆ ಇದು ಗೋಡಂಬಿ. ಸೊ ಗೋಡಂಬಿನೂ ಹಾಕಿದ್ದಾರೆ. ಈಗ ಸದ್ಯಕ್ಕೆ ಇದರಲ್ಲಿ ಇನ್ನೂ ಬಿಟ್ಟಿಲ್ಲ, ಬಟ್ ಇನ್ ಫ್ಯೂಚರ್ ಡೆಫಿನೆಟ್ಲಿ ಇಟ್ ವಿಲ್ ಕಮ್, ಅಂದರೆ ಬರುತ್ತೆ. ನೆಕ್ಸ್ಟು ಇದು ಬಂದು ಊಟಿ ಆ್ಯಪಲ್. ಸೊ ಊಟಿ ಆ್ಯಪಲ್ ಕೂಡ ಇಲ್ಲಿ ಬೆಳೆದಿದ್ದಾರೆ. ಆ್ಯಕ್ಚುಲಿ ಹಂಗೆ ಅನ್ಸ್ದಂಗೆ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಈ ಕಡೆ ಇವ್ರು ಬೆಳೆದಿರೋದು. ಈ ಕಂಪ್ಲೀಟ್ ಸರೌಂಡಿಂಗ್ಸಲ್ಲಿ, ಬಾಗೇಪಲ್ಲಿ ಸರೌಂಡಿಂಗ್ಸಲ್ಲಿ ಒಂದು ಊಟಿ ಆ್ಯಪಲ್ ಫಸ್ಟ್ ಟೈಮ್ ಬೆಳೆದಿದ್ದಾರೆ. ಅದಾದಮೇಲೆ ಇಲ್ಲಿ ನೋಡಿ, ಇದು ಬಂದು ಲಿಚಿ ಗಿಡ. ಸೊ ಇದನ್ನು ಟ್ರೈ ಮಾಡಿದ್ದಾರೆ, ಬಟ್ ಇದೂ ಬರ್ತಿದೆ. ಸೊ ಹೂವು ಎಲ್ಲ ಬಂದಿದೆ ಇಲ್ಲಿ ನೋಡಿ, ಕಂಪ್ಲೀಟ್ ಹೂವನೂ ಬಂದಿದೆ. ಸೊ ಹಾಗೆ ಲಿಚಿ ಗಿಡ. ಸೊ ನೋಡಿ, ಎಲ್ಲ ನೀವು ಒಂದು ಸುತ್ತು ಹಿಂಗೆ ನೋಡಿದ್ರೆ ಎಲ್ಲನೂ ನಿಮಗೆ ಒಂಥರ ಕಂಪ್ಲೀಟ್ ಒನ್ ಡೇ ಔಟಿಂಗ್ಗೆ ಪರ್ಫೆಕ್ಟ್ ಪ್ಲೇಸ್. ಆ್ಯಂಡ್ ಒನ್ ಡೇ ಔಟಿಂಗ್ ನಿಮಗೆ ಬೇಕಾಗಿರೋಂಥ ನೀಡ್ಸ್, ಬೇಸಿಕ್ ಮನೆ ಐಟಮ್ಸ್, ಲೈಕ್ ನಿಮಗೆ ಕಿಚನ್ ಬೇಕಾಗಿರೋಂಥ ಐಟಮ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಸೊ ನೋಡಿ, ಆ್ಯಕ್ಚುಲಿ ಇದೊಂದು ಡಿಫ್ರೆಂಟ್ ಗಿಡ ಇದೆ. ಇದೇನು ಅಂತ ಅವ್ರ ಕಡೆಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಯಾಕಂದ್ರೆ ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಅವ್ರ ಕಡೆಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಯಾವ್ದು ಇದು ಗಿಡ ಹೆಸರೇನು? ರಾಮ್ ಸೀತಾಫಲ. ಸೊ ಇದರಿಂದ ಅಂದ್ರೆ ಇದೀಗ ಏನು, ಲೈಕ್ ಇದರಿಂದ ಏನ್ ಬೆನಿಫಿಟ್ಸು ಹೆಂಗೆ ಅಂದ್ರೆ ಸೀತಾಫಲ ಕಾಯೆ, ಬಟ್ ಅದರಲ್ಲಿ ಒಂದು ಡಿಫ್ರೆಂಟ್. ಸೀತಾಫಲದಲ್ಲಿ 3 ಇದಾವೆ: ಸೀತಾಫಲ, ರಾಮ್ ಸೀತಾಫಲ, ಲಕ್ಷ್ಮಣ್ ಫಲ ಅಂತ ಹೇಳಿ. ಸೊ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಓಕೆ. ಸೊ ಇದರಲ್ಲಿ 3 ವೆರೈಟಿ. ಸೊ ಸೀತಾಫಲ, ರಾಮ್ ಸೀತಾಫಲ, ಲಕ್ಷ್ಮಣ್ ಸೀತಾಫಲ. ಸೊ ಇದು ರಾಮ್ ಸೀತಾಫಲ. ಸೊ ಇದು ಒಂಥರ ಡಿಫ್ರೆಂಟ್ ರೇರ್. ನನ್ನ ಪ್ರಕಾರ ಇದು ಡಿಫ್ರೆಂಟ್ ರೇರ್ ಅನ್ಸುತ್ತೆ. ಸೊ ಹಾಗಾಗಿ ನೀವು ತಗೊಂಡು ಹೋಗ್ಬೋದು. ಸೊ ಇದು ಸಿಗುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಎಲ್ಲ ಕಾಯಿ ಬಿಟ್ಟಿದೆ ಆಲ್ರೆಡಿ, ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ. ಇಲ್ಲೊಂದು ಇದು ಅಂಜೂರ ಗಿಡ. ಸೊ ನೀವೇನು ಬೆಂಗಳೂರಲ್ಲಿ ನೋಡ್ತೀರಾ, ಲೈಕ್ ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್ಸಲ್ಲಿ ಡ್ರೈ ಫ್ರೂಟ್ಸ್ ಬೇಕು ಅಂತ ಹೋಗ್ತೀರಾ. ಸೊ ಅದೆಲ್ಲ ನಿಮಗೆ ಡೈರೆಕ್ಟಾಗಿ ಅವ್ರು ಪ್ಯಾಕ್ ಮಾಡಿ ಮಾಡಿರ್ತಾರೆ. ಇಲ್ಲಿ ಬಂದರೆ ನೋಡಿ, ಇದು ಡೈರೆಕ್ಟ್ ಇದೇ ಅಂಜೂರ. ಆ್ಯಕ್ಚುಲಿ ಅಂಜೂರ ಗಿಡ ಹಿಂಗೆ ಕೆಳಗೆ ಬಿಡುತ್ತೆ. ಸೊ ಬುಡದ ಹತ್ರ ಬಿಡೋದು. ಸೊ ಇಷ್ಟು ನೀಟಾಗಿದೆ ನೋಡಿ. ನೀವು ಇಲ್ಲಿ ಬಂದರೆ ಇದು ಹಿಂಗೆ ತಗೊಂಡು ನಿಮ್ಗೆ ಇದನ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಅವ್ರು ಹೇಳ್ಕೊಡ್ತಾರೆ. ಸೊ ಜಸ್ಟ್ ಎಲ್ಲ ಸಿಂಪಲ್ ಥಿಂಗ್ಸ್, ಬೇಸಿಕ್ ಅಷ್ಟೇ. ಸೊ ಇದರಲ್ಲಿ ಅಂತ ಹೇಳ್ಕೊಳ್ಳೋಂಥ ಏನಿಲ್ಲ. ಸೊ ಎಲ್ಲ ಯಾವ ಥರ ಯೂಸ್ ಮಾಡಬೇಕಂತ. ಈಗ ನೋಡಿ, ನೆಕ್ಸ್ಟ್ ಇಲ್ಲಿ ಜಮ್ನೇರಳೆ ಹಾಕಿದ್ದಾರೆ. ಸೊ ಪ್ಯೂರ್ ಜಮ್ನೇರಳೆ. ಸೊ ನಿಮಗೆ ಬೆಟ್ಟದಲ್ಲೆಲ್ಲ ಯಾವ ಥರ ಗಿಡಗಳು ಸಿಗುತ್ತೆ. ಸೊ ಇವರು ಒಂದು ಒಳ್ಳೆ ಕಡೆ ಹೋಗಿ ಒಂದು ಒಳ್ಳೆ ಕ್ವಾಲಿಟಿ ಪ್ಲ್ಯಾಂಟ್ ತಂದು ಉಣಿಸಿರೋದು ಇವರು. ಸೊ ಅವರ ಉಣಿಸಿ ಲೈಕ್ ಮೇಂಟೆನೆನ್ಸ್ ಎಲ್ಲ ಇವ್ರದೇ ಇರುತ್ತೆ. ಸೊ ಇನ್ನೊಬ್ರು ಥರ್ಡ್ ಪಾರ್ಟಿ ಯಾರು ಇಲ್ಲಿ ಎಂಟ್ರಿ ಬಿಡೋದಿಲ್ಲ. ಸೊ ಯಾಕಂದರೆ ಬೇರೆಯವ್ರು ಬಂದು ಏನಾದ್ರು ಇದು ಮಾಡ್ತಾರೆ ಅಂತ ಫುಲ್ ಕಂಪ್ಲೀಟ್ ಸೆಕ್ಯೂರಿಟಿ ಅವ್ರ ಫ್ಯಾಮಿಲಿ, ಅವ್ರ ತಂದೆಯವರೇ ನೋಡ್ಕೋತಾರೆ. ಸೊ ಅವರು ಅವ್ರ ತಂದೆಯವರು ಇಬ್ಬರು ನೋಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ನೋಡಿ, ನಿಂಬೆಹಣ್ಣು ಇದೆ. ಇದು ನಿಂಬೆಹಣ್ಣು ಗಿಡನೂ ಹಾಕಿದ್ದಾರೆ. ಸೊ ನೀವು ನಿಂಬೆಹಣ್ಣು ಕೂಡ ಸಿಗುತ್ತೆ. ಸೊ ಲೈಕ್ ಇದಕ್ಕೂ ಯಾವುದೇ ರೀತಿ ಒಂದು ಫರ್ಟಿಲೈಸರ್ಸ್ ಅಲ್ಲಿ ಏನು ಯೂಸ್ ಮಾಡಿದ್ರು. ಹಿಂಗೆ ನೋಡಿದ್ರೆ ನೋಡಿ, ಕಂಪ್ಲೀಟ್ ಈಗ ತೆಂಗು ಹಾಕಿದ್ದಾರೆ, ತೆಂಗಿನಕಾಯಿ. ನೆಕ್ಸ್ಟ್ ಹಂಗೆ ನಿಂಬೆಹಣ್ಣು. ಅಂದರೆ ಅವ್ರು ಹಾಕಿರೋ ಪ್ರೋಸೆಸ್ ನೋಡಿ, ಅಂದರೆ ಒಂದು ನಿಂಬೆಹಣ್ಣು, ಒಂದು ತೆಂಗು, ಒಂದು ನಿಂಬೆಹಣ್ಣು, ಒಂದು ತೆಂಗು. ಈ ಕಡೆ ಎಲ್ಲ ಜಮ್ನೇರಳೆ, ಮತ್ತು ಮಿಡ್ಲಲ್ಲಿ ನುಗ್ಗೆ ಗಿಡ. ಸೊ ಅಂದರೆ ಒಂದು ಪ್ಲಾಂಟಿಂಗ್ ಮಾಡಿರೋದು ಕೂಡ ಒಂದು ಒಳ್ಳೆ ಪ್ರೋಸೆಸ್ಸಲ್ಲಿ ಮಾಡಿದ್ದಾರೆ. ಸೊ ವಿತ್ ಕಂಪ್ಲೀಟ್ ನಾಲೆಡ್ಜ್, ಟ್ರೈನಿಂಗ್ ತಗೊಂಡು ದೊಡ್ಡವರಿಂದ, ಸೀನಿಯರ್ಸ್, ಅವರ ತಂದೆ ತಾಯಿ, ಅವರು ಎಲ್ಲ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು. ಸೊ ಅವರೆಲ್ಲ ಹೇಳ್ಕೊಟ್ಟು ಅವ್ರ ಅಡ್ವಾಂಟೇಜಸ್ಸು, ಲೈಕ್ ಅವರ ಒಪಿನಿಯನ್ಸು ಪ್ಲಸ್ ಇವರ ಪರ್ಸ್ನಲ್ ಆಗಿ ಟ್ರೈನಿಂಗ್ ತಗೊಂಡು ಬಂದು ಮಾಡಿರುವಂಥದ್ದು. ಸೊ ಸುಮ್ಮನೆ ಏನೋ ಮಾರ್ಕೆಟಿಂಗ್ ಮಾಡಬೇಕು, ಏನೋ ಒಂದು ಅದೇನದು ಲೈಕ್ ಫ್ಯಾಷನ್ಗೋಸ್ಕರ ಮಾಡಬೇಕು ಆ ಥರ ಇಲ್ಲ. ಇದೊಂದು ಪ್ಯಾಷನ್ ಇದೆ. ಒಂದು ಅಗ್ರಿಕಲ್ಚರ್ ಅಂದರೆ ಒಂದು ಆರ್ಗ್ಯಾನಿಕಲ್ಲೂ ಮಾಡಿ ತೋರಿಸ್ಬೋದು ಅನ್ನೋದೊಂದು ಪ್ಯಾಷನಿಂದ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ನೀವು ದಯವಿಟ್ಟು ವಿಸಿಟ್ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಒನ್ ಡೇ ಟ್ರಿಪ್ ಥರ ಆಗುತ್ತೆ. ಅಂದರೆ ಒಂದು ಫ್ಯಾಮಿಲಿ ಜೊತೆ ಬನ್ನಿ. ಸೊ ನಿಮಗೆ ಲೈಕ್ ಎಲ್ಲ ಥರ ಅರೇಂಜ್ಮೆಂಟ್ಸು ಮಾಡಿಕೊಡ್ತಾರೆ ಅವರು. ನೋಡಿ, ಇದೆಲ್ಲ ಜಮ್ನೇರಳೆ, ನುಗ್ಗೆ, ಸೇಮ್ ಅದೇ ಒಂದು ಪ್ರೋಸೆಸ್ ಮಾಡಿ ಒಂದು ಇದು ಮಾಡಿ ಆಲ್ಮೋಸ್ಟ್ ಎಲ್ಲ ಹಾರ್ವೆಸ್ಟ್ ಮಾಡಾಯಿತು. ಇನ್ನೇನು ಮನೆಗೆ ತೊಗೊಂಡು ಹೋಗ್ಬೇಕಷ್ಟೇ. ಸೊ ಈಗ ಇಲ್ಲಿ ನೋಡ್ಬೋದು ನೀವು ಶುಗರ್ ಕೇನ್. ಸೊ ಶುಗರ್ ಕೇನ್ ಒಂದು ಸ್ವಲ್ಪ ತೊಗೊಂಡಿದ್ದೀವಿ. ಮತ್ತು ಪರಂಗಿ ಹಣ್ಣು ಆಲ್ಮೋಸ್ಟ್ ಎಲ್ಲ ಇದು 90% ಹಣ್ಣು ಆಗಿದೆ. ಇನ್ನೊಂದು 10% ಜಸ್ಟ್ ಇವತ್ತೆಲ್ಲ ನಾಳೆ ಇಟ್ಟರೆ ಇದು ರೆಡಿ ಫಾರ್ ಇಟ್. ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ಬದನೆಕಾಯಿ, ಕಂಪ್ಲೀಟ್ ಪ್ಯೂರ್ ನ್ಯಾಚುರಲ್. ಇದು ನೀವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಣ್ಣೆ ಬದನೆಕಾಯಿ ಸಾರು ಮಾಡ್ಕೊಳ್ಳೋಕ್ಕಂತೂ ಮಸ್ತಾಗಿರುತ್ತೆ. ಅದಾದಮೇಲೆ ಇದು ನೋಡಿ, ಇದೊಂದು ತೊಗೊಂಡೆ, ರಾಮ್ ಸೀತಾಫಲ. ಟೇಸ್ಟ್ ಮಾಡೋಣ ಹೆಂಗಿರುತ್ತೆ, ನೋಡೋಣ. ಲೈಫಲ್ಲಿ ಫಸ್ಟ್ ಟೈಮ್ ತಿಂತಿರೋದು ಹೆಂಗಿರುತ್ತೆ ಅಂತ. ಅದಾದಮೇಲೆ ನೀವು ನೋಡೋದು ಇದು ಕಾಲಿಫ್ಲವರ್. ಸೊ ಇದು ತೊಗೊಂಡಿದ್ದೀವಿ ಆಲ್ಮೋಸ್ಟ್. ಈಗ ನೋಡಿ ಟೊಮೆಟೊ, ಇದು ಕಂಪ್ಲೀಟ್ ಪ್ಯೂರ್ ನ್ಯಾಚುರಲ್ ಟೊಮೆಟೊ. ನೋಡಿ ಯಾವ ಥರ ಇದೆ ಅಂತ. ನೀವು ಆಲ್ಮೋಸ್ಟ್ ಟೊಮೆಟೊ ರೇಟ್ ಜಾಸ್ತಿ ಇರುತ್ತೆ ಅಂತ ಎಲ್ಲರೂ ಹೇಳ್ತಿರ್ತಾರೆ, ಬಟ್ ಅದು ಇಲ್ಲಿ ನೋಡಿದ್ರೆ ನೀವು ಪ್ಯೂರ್ ಆರ್ಗ್ಯಾನಿಕ್ ಟೊಮೆಟೊ ಸಿಗುತ್ತೆ. ನೀವೆಲ್ಲ ಅಲ್ಲಿ ಬೆಂಗಳೂರಲ್ಲಿ 100 ರೂಪಾಯಿ ಕೊಟ್ಟರು ಕರೆಕ್ಟಾಗಿ ಒಂದು 10 ಚೆನ್ನಾಗಿರೋ ಕಾಯಿ ಸಿಗೋಲ್ಲ.
ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಅರೆಸ್ಟ್ ಮಾಡಿದೀವಿ, ಇನ್ನೇನು ತಗೊಂಡು ಹೋಗೋದು. ಒನ್ ಮೋರ್ ನಾವು ಮೇನ್ ಬಂದಿದೆ ಮೊರಿಂಗಾ ಲೀಫ್ ಪೌಡರ್ ಬೇಕು ಅಂತ. ಸೊ ಆಲ್ರೆಡಿ ಇದು ಪ್ರಾಡಕ್ಟ್ ಲಾಂಚ್ ಆಗಿದೆ, ಸೊ ಆಲ್ರೆಡಿ ತಗೋತಿದ್ದೀವಿ. ಸೊ ಮೊರಿಂಗಾ ಪೌಡರ್. ಸೊ ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್. ಸೊ ದಯವಿಟ್ಟು ಎಲ್ಲರೂ ತಗೊಳ್ಳಿ, ಯಾಕೆ ಅಂತಂದರೆ ಇದರಿಂದ ಒಳ್ಳೆ ಹೆಲ್ತ್ ಸಿಗುತ್ತೆ, ಒಂದು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಸೊ ನಿಮ್ದು ಇಮ್ಯುನಿಟಿ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ, ಮತ್ತು ಅನಿಮಿಯಾ ಲೈಕ್ ಅವೇನು ಲೈಕ್ ಬರೋದಿಲ್ಲ. ಅನಿಮಿಯಾ ಐರನ್ ಡಿಫಿಷಿಯನ್ಸಿ ಇರೋರಿಗೆ ಇದೊಂದು ರಾಮಬಾಣ ಇದ್ದಂಗೆ. ಐರನ್ ಅನಿಮಿಯಾ ಡಿಸೀಸ್ಗೆ ಮತ್ತು ಬ್ಲಡ್ ಶುಗರ್ BP ಜಾಸ್ತಿ ಇರೋರಿಗೆ ಕಂಟ್ರೋಲ್ ಮಾಡುತ್ತೆ. ಮತ್ತು ಶುಗರ್ ಲೆವೆಲ್ಲು ಸ್ಪೈಕ್ಸ್ ಆಗ್ತಿರುತ್ತಲ್ಲ, ಶುಗರ್ ಲೆವೆಲ್ನ ಕಂಟ್ರೋಲ್, ಡೈಜೆಷನ್ನ ಚೆನ್ನಾಗಿ ಆಗೋ ಥರ ಮಾಡುತ್ತೆ. ಮತ್ತು ಈಗ ಸ್ಕಿನ್ ಕೇರ್ಗೆ ಈಗ 60 ಇಯರ್ಸ್ ಆದಮೇಲೆ ಸ್ಕಿನ್ ಎಲ್ಲ ರಿಂಕಲ್ ಆಗಿಬಿಡುತ್ತೆ. ಇದು ಸೇವನೆ ಮಾಡ್ತಾಯಿದ್ರೆ 80 ಇಯರ್ಸ್ ಆದರೂ ನೀವು ಸ್ಕಿನ್ ಅನ್ನೋದು ರಿಂಕಲ್ ಆಗಲ್ಲ, ಹೆಂಗೆ ಬಾಯ್ಸ್ ಥರ ಕಾಣಿಸ್ತೀರಾ, ಹೆಂಗೆ ಗರ್ಲ್ಸ್ ಥರ ಕಾಣಿಸ್ತೀರಾ. ಮತ್ತು ಏರು ಉದುರೋದು ಅದೆಲ್ಲ ಆಗ್ತಿರುತ್ತಲ್ಲ, ಇದು ಚೆನ್ನಾಗಿ ಉಪಯೋಗ ಆಗುತ್ತೆ. ಸೊ ಇದು A to Z ಎಲ್ಲ ಪ್ರಾಬ್ಲಮ್ಸ್ಗೂ ಒಂದೇ ಮೊರಿಂಗಾ ಪೌಡರ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೊ ಮಚ್. ಹಿಂಗೆ ಬರ್ತಾ ಇರಿ, 100% ಹಾರ್ವೆಸ್ಟ್ ಮಾಡ್ಕೊಂಡು ಹೋಗಿ. ನೀವೇ ಖಂಡಿತ ಬರ್ತೀವಿ. ಸೊ ನಮಗೆ ತುಂಬ ಇಷ್ಟ ಆಗಿದೆ, ನಾವು ಖಂಡಿತ ಮಂತ್ಲಿ ಒನ್ಸ್ ಬರ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನಾವೀಗ ತೊಗೊಂಡು ಆಲ್ಮೋಸ್ಟ್ ಈಗ ನಮ್ಮ ಮನೆಗೆ ತೊಗೊಂಡು ಹೋಗ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಹರಿ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಸೊ ಫಾರ್ ದ ವೆಜಿಟೇಬಲ್ಸ್. ನೀವು ಇದೇ ಥರ ಆರ್ಗ್ಯಾನಿಕ್ ಮಾಡ್ತೀರಿ, ನಾವು ನಾವು ವಿಸಿಟ್ ಮಾಡ್ತಾನೆ ಇರ್ತೀವಿ, ತೊಗೊಂಡು ಹೋಗ್ತಾ ಇರ್ತೀವಿ. ಸೊ ಇದರಿಂದ ನಮ್ಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಆರೋಗ್ಯ ಅಂತೂ ಸಿಗುತ್ತೆ. ಚೆನ್ನಾಗಿದೆ. ಸೊ ಒಂದು ಒಳ್ಳೆ ಆರೋಗ್ಯ ಅಂತೂ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಭೂಸಂಕಲ್ಪ. ಥ್ಯಾಂಕ್ ಯು.